ನೀವು ನಾವಾಗಲೇ ತೋರಿಸಿದಂಗೆ ಅಲ್ಲಿ ಒಂದು ಯುದ್ಧ ಮಾಡಿದ ಸನ್ನಿವೇಶವನ್ನು ನಾವು ಕಾಣ್ತೇವೆ ಸರ್ ರೀ. ಇದು ಸೋಬಾನ ದೇವ್ರ ಗುಡಿ ರೀ. ಇಂಗಳೇಶ್ವರದಲ್ಲಿ ಹೊರವಲಯದಲ್ಲಿರುವಂಥ ದೇವಾಲಯ ಸರ್ ಇದು ರೀ. ಇದು ಶೈವ ದೇವಾಲಯ ಐತೆ ಸರ್ ಇದು ರೀ. ಇದು ಒಂದು ನೀವು ನಾವಾಗಲೇ ತೋರಿಸಿದಂಗೆ ಅಲ್ಲಿ ಒಂದು ಯುದ್ಧ ಮಾಡಿದ ಸನ್ನಿವೇಶವನ್ನು ನಾವು ಕಾಣ್ತೇವೆ ಸರ್ ರೀ. ಈಗ ಹಾಗೆ ಒಳಗೆ ಬಂದಾಗ ನೋಡೋದಾಕೆ ಇದು ಸಹ ಗಜಲಕ್ಷ್ಮಿ ಮತ್ತು ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ಕಟ್ಟಡ ಆಗೈತೆ ರೀ. ಒಂದು ಒಂದು ನಿಮ್ಗೆ ಒಳಗೆ ನೋಡ್ಬೋದು ರೀ. ಇಲ್ಲಿ ವಿಷ್ಣು ದೇವರ ಒಂದು ದೇವಾಲಯ ಐತೆ ರೀ. ಆಮೇಲೆ ಒಂದು ಮಸ್ತಿಗಳು ಸಹ ನಮ್ಗೆ ನಾವು ಕಂಡು ಬರ್ತೈತೆ ರೀ ಒಳಗಡೆ ರೀ. ಆಮೇಲೆ ಶಿವಲಿಂಗ ಐತೆ ರೀ. ವಿಷ್ಣು ದೇವರ ಅದೇ ನೋಡಿ ಸರ್, ವಿಷ್ಣು ದೇವರ ದೇವಾಲಯ ಕಾಣ್ತಾರೆ. ಆಗಿಲ್ಲ ಸರ್. ಸರ್ ಇದು ಒಂದು ರಂಗಮಂಟಪ ಕಂಡೈತೆ ರೀ. ಅದು ಇದು ಕೆಂಪು ಶಿಲೆ ಕಲ್ಲಿನಂತ ಕೆತ್ತನೆದಂಥ ಅದು ಸರ್ ಇದು ರೀ. ಎಲ್ಲಲ್ಲಿ ಕಪ್ಪು ಕಲ್ಲಿನ ಶಿಲೆಗಳಂತ ಮಾಡಿದ ದೇವಾಲಯ ಇದ್ದರೆ ಇದು ಕೆಂಪು ಕಲ್ಲಿನ ಶಿಲೆ ಅಂತ ಕೂಡಿದಂಥ ದೇವಾಲಯ ಸರ್ ಇದು ರೀ. ಎಲ್ಲ ಕೆಂಪು ಕಲ್ಲಿನಿಂದ ಐತೆ ನೋಡಿ ಸರ್ ಇಲ್ಲಿ. ಮತ್ತು ಇಲ್ಲಿ ಕುಸುರು ಕಲೆಗಳು ನಮಗೆ ಉಬ್ಬು ಚಿತ್ರಗಳು ಕಾಣುತ್ತಂಥ ಜಾಸ್ತಿ ಕಾಣೋದಂತ ಇವಾಗ ದೇವಾಲಯ ಸರ್. ಜಾಸ್ತಿ ಉಬ್ಬು ಚಿತ್ರಗಳು ಇಲ್ಲಿ ಕಾಣೋದಿಲ್ಲ ಜಾಸ್ತಿ ರೀ. ಅಲ್ಲಿ ನಿಮ್ಗೆ ಇಲ್ಲಿ ನೋಡಲ್ಲಿ ಇದ್ರ ಪಟ್ಟಿ ಒಳಗೆ ಇದು ಕಾಣ್ತಾವೆ ರೀ. ಈಗ ನಿಮಗೆ ಇಲ್ಲಿನೂ ಸಹ ಇದು ಕಾಣ್ತವೆ ಸರ್. ಅಲ್ಲಿ ಒಬ್ಬ ಪಟ್ಟಿಗಳು ಇದ್ದಲ್ಲಿ ಕಾಣ್ತಾವ್ರಿ ಇಲ್ಲಿ. ಅದೇ ಥರನಾಗಿ ಕಿಲ್ಲಿ ಈ ಕಡೆಯೂ ಸಹ ಇಲ್ಲಿ ನಿಮ್ಗೆ ಇಲ್ಲಿ ಕಾಣ್ತಾವೆ ಸರ್, ಮ್ಯಾಗ್ ಕಾಣ್ತಾವ್ರಿ ರೀ. ಇದು ಖಾಸಗಿಯವರ ಒಡೆತನದಲ್ಲಿ ಇರುವಂತಹ ದೇವಾಲಯ ಸರ್ ಇದು.